ಮಂಡ್ಯ ಟಿಕೆಟ್ ಯಾರಿಗೆ? ಸುಮಲತಾಗ ಜೆಡಿಎಸ್ಗ? ಈ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಕಾರಣ ಅಧಿಕೃತವಾಗಿ ಪ್ರಕಟ ಆಗೋದೊಂದು ಬಾಕಿ ಉಳ್ಕೊಂಡಿರೋ ಹಿನ್ನೆಲೆಯಲ್ಲಿ ಮೇಲ್ನೋಟಕ್ಕೆ ಜೆಡಿಎಸ್ ತಮ್ಮ ಅಭ್ಯರ್ಥಿಯನ್ನ ಆಯ್ಕೆ ಮಾಡೋ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ನಡೆಸ್ತಾ ಇದೆ. ಆ ಕುರಿತಾಗಿ ಈಗಾಗಲೇ ಪ್ರಚಾರಕ್ಕೂ ಕೂಡ ಒಂದು ಅರ್ಥದಲ್ಲಿ ಧುಮುಕಿದ ಹಾಗೆ ಕಾಣಿಸ್ತಾ ಇದೆ. ಆದ್ರೆ ಸುಮಲತಾ ಅವ್ರನ್ನ ದೆಹಲಿ ನಾಯಕರು ಕರೆದಿದ್ದಾರೆ, ಮಾತುಕತೆಯಲ್ಲಿ ತೊಡಗಿಕೊಳ್ತಾರೆ. ನಂತರದ ತೀರ್ಮಾನಗಳೇನು ಅನ್ನೋದು ಸದ್ಯದ ಪ್ರಶ್ನೆ. ಮಂಡ್ಯ ಟಿಕೆಟ್ ಯಾರಿಗೆ ಅನ್ನೋ ಯಕ್ಷ ಪ್ರಶ್ನೆಗೆ ಬಹುತೇಕ ಉತ್ತರ ನಿರೀಕ್ಷೆ ಮಾಡಲಾಗ್ತಾ ಇದೆ. ಸಂಸದೆ ಸುಮಲತಾಗೆ ಬಿಜೆಪಿ ನಾಯಕರು ಬುಲಾವ್ ಕೊಟ್ಟಿದ್ದಾರೆ. ಎಚ್ಡಿಕೆ ನಿನ್ನೆಯಷ್ಟೇ ಭೇಟಿ ಮಾಡಿ ಅಮಿತ್ ಶಾ ಅವರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ರು. ಅದರ ಬೆನ್ನಲ್ಲೇ ಸುಮಲತಾ ಅವರನ್ನ ಕರೆಯಲಾಗಿದೆ. ಮಧ್ಯಾಹ್ನವೇ ದೆಹಲಿಗೆ ಹೊರಟಿದ್ದಾರೆ ಸಂಸದೆ ಸುಮಲತಾ ಅವರು. ಕೆಲವೇ ಕ್ಷಣಗಳಲ್ಲಿ ಅವರು ಅಮಿತ್ ಶಾ ಅವರ ಜೊತೆಗೆ, ನಡ್ಡಾ ಅವರ ಜೊತೆಗೆ ಕುಳಿತು ಮಂಡ್ಯ ಟಿಕೆಟ್ ವಿಚಾರವಾಗಿ ಮಾತುಕತೆಯನ್ನ ನಡೆಸಲಿದ್ದಾರೆ. ಈಗಾಗಲೇ ಸಂಸದೆ ಸುಮಲತಾ ಅವರು ದೆಹಲಿಯಲ್ಲಿ ಬಿಜೆಪಿ ನಾಯಕರುಗಳನ್ನ ಭೇಟಿ ಮಾಡಿದ್ರು. ಅವರು ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ, ನನಗಿನ್ನೂ ಕೂಡ ವಿಶ್ವಾಸ ಇದೆ, ನನಗೇ ಟಿಕೆಟ್ ಸಿಗುತ್ತೆ ಅಂತೆಲ್ಲ ಹೇಳಿದ್ರು. ಆದರೆ ಈ ಬಾರಿಯ ಈ ಭೇಟಿ ಏನಿದೆ ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಕಾರಣ ಜೆಡಿಎಸ್ಗೆ ಮಂಡ್ಯ ಟಿಕೆಟ್ ಅನ್ನ ಮೈತ್ರಿ ಅಭ್ಯರ್ಥಿಯಾಗಿ ಅವರಿಗೆ ಬಿಟ್ಟುಕೊಡುವಂತಹ ಸಾಧ್ಯತೆಗಳು ದಟ್ಟವಾಗಿರೋ ಹಿನ್ನೆಲೆಯಲ್ಲಿ ಸುಮಲತಾ ಅವರ ಆಕ್ಷನ್ ಏನಾಗಬಹುದು ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಸದ್ಯ ಮೇಲ್ನೋಟಕ್ಕೆ ಜೆಡಿಎಸ್ಗೆ ಮಂಡ್ಯ ಟಿಕೆಟ್ ಫಿಕ್ಸ್ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದ್ದು, ಅದಕ್ಕೆ ಬೇಕಾದ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಮಂಡ್ಯದಲ್ಲಿ ಸ್ಪರ್ಧೆಗೆ ದಳಪತಿಗಳ ಸಿದ್ಧತೆಯನ್ನ ಗಮನಿಸ್ತಾ ಇದ್ರೆ ಸುಮಲತಾ ಅವರ ನಡೆ ಏನಾಗಿರುತ್ತೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಇದರ ಬೆನ್ನಲ್ಲೇ ಹೈಕಮಾಂಡ್ ಸುಮಲತಾ ಅವರನ್ನ ಇನ್ವೈಟ್ ಮಾಡಿದೆ. ಇವತ್ತು ಮಾತುಕತೆಗೆ ಬನ್ನಿ ಅಂತ ಅವರು ಹೊರಟಿದ್ದಾರೆ ಕೂಡ. ಟಿಕೆಟ್ ಕೈ ತಪ್ಪಿದ್ರೆ ಸುಮಲತಾ ಅವರು ಏನ್ ಮಾಡ್ತಾರೆ? ಪಕ್ಷೇತರ ಆಗಿ ಅವರು ಸ್ಪರ್ಧೆಗೆ ಇಳಿತಾರಾ ಅಥವಾ ಕಣದಿಂದ ಸರಿತಾರಾ? ಈ ಪ್ರಶ್ನೆಗೆ ಇವತ್ತು ಉತ್ತರವನ್ನ ಹುಡುಕ್ಬೇಕು ಅಂತಂದ್ರೆ ಅದು ದೆಹಲಿಯಿಂದ ಏನ್ ಸೂಚನೆ ಬರುತ್ತೆ, ಅದಕ್ಕೆ ಯಾವ ರೀತಿಯಾದಂತಹ ರಿಯಾಕ್ಷನ್ ಸುಮಲತಾ ಅವರು ಕೊಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ಕಾರ್ಯಕರ್ತರೆಲ್ಲರೂ ಕೂಡ ಮಂಡ್ಯದಲ್ಲಿ ನೀವೇ ಸ್ಪರ್ಧೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಮಂಡ್ಯದ ಋಣ ನನ್ನಲ್ಲಿದೆ, ನಾನು ಮಂಡ್ಯ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಕೂಡ ಅವರು ಹೇಳ್ಕೊಂಡಿದ್ರಿಂದ ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ರೈಟ್, ನಮ್ಮ ಇಬ್ಬರು ಪ್ರತಿನಿಧಿಗಳು ಲೈವ್ಗೆ ಜಾಯ್ನ್ ಆಗ್ತಾ ಇದ್ದಾರೆ. ದೆಹಲಿಯಿಂದ ಶಬ್ಬೀರ್ ಇರ್ತಾರೆ ಮತ್ತು ಬೆಂಗಳೂರಿನಿಂದ ಮಸೂದ್. ಇಬ್ಬರ ಜೊತೆಗೆ ಮಾತನಾಡೋಣ. ಮೊದಲಿಗೆ ದೆಹಲಿಗೆ ಅವ್ರನ್ನ ಇನ್ವೈಟ್ ಮಾಡಿರೋ ಹಿನ್ನೆಲೆಯಲ್ಲಿ ಏನಾಗ್ತಾ ಇದೆ ದೆಹಲಿ ಅಂಗಳದಲ್ಲಿ ಅನ್ನೋದನ್ನ ಗಮನಿಸೋಣ. ಶಬ್ಬೀರ್, ದೆಹಲಿಗೆ ಇನ್ವೈಟ್ ಮಾಡಿದ್ದಾರೆ ಸುಮಲತಾ ಅವರನ್ನ. ಈ ಹಿಂದೆ ಅವರು ಹೋಗಿ ಬಂದ ನಂತರದಲ್ಲಿ ಬಹಳ ಕಾನ್ಫಿಡೆಂಟ್ ಆಗಿದ್ರು. ಆದ್ರೆ ಈಗ ಹೋಗ್ತಾ ಇರೋದು ಆ ಒಂದು ನಿರಾಸೆಯ ಭಾವವನ್ನ ಇಟ್ಕೊಂಡೆ. ಸೊ ಏನಾಗಬಹುದು ಅಂತ ಅನ್ನಿಸ್ತಾ ಇದೆ? ಯಾವ ರೀತಿ ಅವ್ರನ್ನ ಮನವೊಲಿಸಬಹುದು ಹೈಕಮಾಂಡ್? ದಿವ್ಯಾ, ನೋಡಿ, ನಿನ್ನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಭೇಟಿಯಾಗಿ ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನು ನಡೆಸಿದ್ದಾರೆ. ಈ ಒಂದು ಮಾತುಕತೆಯಲ್ಲಿ ಹಾಸನ ಮತ್ತೆ ಮಂಡ್ಯ ಎರಡೂ ಕೂಡ ಜೆಡಿಎಸ್ಗೆ ನೀಡುವಂತದ್ದು ಬಹುತೇಕ ಖಚಿತ ಆಗಿರುವಂತದ್ದು. ಆದ್ರೆ ಈಗ ಅಭ್ಯರ್ಥಿ ಯಾರು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲಗಳು ಈಗ ಮನೆ ಮಾಡಿರುವಂತದ್ದು. ಮುಖ್ಯವಾಗಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಮಂಡ್ಯದಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಒಂದು ಸುಳಿವನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಮಾರ್ಚ್ 25ರ ಬಳಿಕ ಈ ಬಗ್ಗೆ ಒಂದು ಸ್ಪಷ್ಟವಾದಂತಹ ಉತ್ತರವನ್ನ ಕೂಡ ಕೊಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಬಹುತೇಕ ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಮತ್ತೆ ಕಣಕ್ಕಿಳಿಯುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಈಗ ದಟ್ಟವಾಗಿರುವಂತದ್ದು. ಈ ಬೆನ್ನಲ್ಲೇ ಈಗ ಸುಮಲತಾ ಅವರನ್ನ ಭೇಟಿ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಬುಲಾವನ್ನ ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಮಧ್ಯಾಹ್ನ 3 ಗಂಟೆಯ ವಿಮಾನದ ಮೂಲಕ ಈಗ ಅವರು ದೆಹಲಿಗೆ ಕೂಡ ಬರ್ತಾ ಇದ್ದಾರೆ. ಸಂಜೆ 6 ಗಂಟೆ ಅಷ್ಟೊತ್ತಿಗೆ ಅವರು ದೆಹಲಿಯಲ್ಲಿ ಇರ್ತಾರೆ. ಇವತ್ತು ತಡರಾತ್ರಿ ಕೇಂದ್ರ ವರಿಷ್ಠರನ್ನ ಕೂಡ ಅವರು ಭೇಟಿ ಆಗುವಂತ ಸಾಧ್ಯತೆಗಳಿದಾವೆ. ಈ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಸ್ಪರ್ಧೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಮಾತುಕತೆ ನಡೆಯುವಂತ ಸಾಧ್ಯತೆಗಳಿದಾವೆ. ಈಗಾಗಲೇ ಜೆಡಿಎಸ್ಗೆ ಆ ಒಂದು ಕ್ಷೇತ್ರವನ್ನ ಬಿಟ್ಕೊಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಯಲ್ಲಿ ನಿಲ್ಲುವಂತ ಸಾಧ್ಯತೆಗಳಿದಾವೆ. ಹೀಗಾಗಿ ಸುಮಲತಾ ಅವರಿಗೆ ಈ ಬಾರಿ ಡ್ರಾಪ್ ಆಗಬೇಕು ಅಥವಾ ಬದಲಿ ಕ್ಷೇತ್ರವನ್ನ ಸೂಚಿಸುವಂತ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ಆದ್ರೆ ಸುಮಲತಾ ಅವರ ರಿಯಾಕ್ಷನ್ ಅಥವಾ ಅದಕ್ಕೆ ಪ್ರತಿಕ್ರಿಯೆ ಏನಿರುತ್ತೆ ಅನ್ನುವಂಥದ್ದನ್ನ ಕೂಡ ನಾವು ಕಾದು ನೋಡ್ಬೇಕು. ಯಾಕೆಂದ್ರೆ ಅವರು ಸ್ಪರ್ಧಿಸಿದ್ರೆ ಮಂಡ್ಯದಿಂದಲೇ ಮಾತ್ರ ನಾನು ಸ್ಪರ್ಧಿಸ್ತೇನೆ, ಯಾಕೆಂದ್ರೆ ಕಾರ್ಯಕರ್ತರು ಎಲ್ಲರೂ ಕೂಡ ಮತ್ತೊಮ್ಮೆ ಸ್ಪರ್ಧಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಯಸ್ತಾ ಇದ್ದಾರೆ. ಹೀಗಾಗಿ ನನ್ನ ಸ್ಪರ್ಧೆ ಏನಿದ್ರು ಮಂಡ್ಯದಲ್ಲಿ ಅನ್ನುವಂತಹ ಸ್ಪಷ್ಟ ಹೇಳಿಕೆಗಳನ್ನ ಕೂಡ ಕೊಡ್ತಿದ್ದಾರೆ. ಇದೇ ಹೇಳಿಕೆಗಳನ್ನ ಬಿಜೆಪಿ ಹೈಕಮಾಂಡ್ ಮುಂದೆ ಕೊಡ್ತಾರಾ ಅಥವಾ ತಮ್ಮ ಹೇಳಿಕೆಯಲ್ಲಿ ಏನಾದ್ರೂ ಬದಲಾವಣೆ ಮಾಡ್ತಾರಾ ಅನ್ನುವಂತ ಒಂದು ಪ್ರಶ್ನೆಗಳಿರುವಂತದ್ದು. ಒಂದು ವೇಳೆ ಅವರು ತಮ್ಮ ಹೇಳಿಕೆಗಳಿಗೆ ಕಟಿಬದ್ಧವಾಗಿ ನಿಂತ್ಕೊಂಡಂತ ಸಂದರ್ಭದಲ್ಲಿ ಅವರು ಇಂಡಿಪೆಂಡೆಂಟ್ ಆಗಿ ಮತ್ತೊಮ್ಮೆ ಕಣಕ್ಕಿಳಿಯುವಂತ ಸಾಧ್ಯತೆಗಳು ಕೂಡ ಇದಾವೆ. ಹೀಗಾಗಿ ಬಿಜೆಪಿ ಹೈಕಮಾಂಡ್ ಮುಂದೆ ಅವರು ಯಾವ ರೀತಿಯಾದಂತಹ ನಿಲುವನ್ನ ತಾಳ್ತಾರೆ ಅನ್ನುವಂಥದ್ದು ಸದ್ಯಕ್ಕಿರುವಂತ ಪ್ರಶ್ನೆ. ಇವತ್ತು ತಡರಾತ್ರಿ ಅಥವಾ ನಾಳೆ ಬೆಳಗ್ಗೆ ನಡೆಯುವಂತ ಸಭೆಯಲ್ಲಿ ಇದು ಸ್ಪಷ್ಟವಾಗುವಂತ ಸಾಧ್ಯತೆಗಳಿದಾವೆ. ದಿವ್ಯಾ, ಮಸೂದ,
ನಾವು ಫ್ಯಾಕ್ಟ್ನ ಮಾತಾಡಕ್ಕೆ ಹೋದ್ರೆ ಹಿಂದಿನ ರೀತಿಯಲ್ಲಿ ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ ಆದಂತಹ ವಾತಾವರಣ ಏನಿತ್ತು ಸುಮಲತಾ ಅವ್ರಿಗೆ ಅದು ಸದ್ಯಕ್ಕಿಲ್ಲ. ಅವರು ಪಕ್ಷೇತರರಾಗಿ ನಿಂತ್ಕೊಂಡ್ರೆ ಸೊ ಗೆಲ್ಲುವಂತಹ ಒಂದು ವಿಶ್ವಾಸ ಅವರಿಗಿರಬಹುದು, ಆದರೆ ಪರಿಸ್ಥಿತಿ ಹಾಗಿದೆಯಾ ಫೀಲ್ಡಲ್ಲಿ ಇದನ್ನೆಲ್ಲ ಅವ್ರು ಅರ್ಥ ಮಾಡಿಕೊಂಡು ಈಗ ಉಳ್ಕೊಂಡಿರೋದು ಬಿಜೆಪಿ ಪಾಲ್ಗೂ 5 ಟಿಕೆಟ್ಗಳಷ್ಟೇ ಘೋಷಣೆ ಮಾಡಲಿಕ್ಕೆ. ಅಲ್ಲಿ ಸಂಸದೆ ಸುಮಲತಾ ಅವ್ರಿಗೆ ಆಪ್ಷನ್ ಇಲ್ಲ ಅಲ್ಲಿ ಸ್ಪರ್ಧೆ ಮಾಡಲಿಕ್ಕೆ, ಆ ರೀತಿಯ ಕ್ಷೇತ್ರಗಳಿಲ್ಲ. ಯಾಕಂದರೆ ಬೆಂಗಳೂರು ನಾರ್ತ್ ಕೊಡಬಹುದು ಅನ್ನೋ ಮಾತಿತ್ತು, ಆದರೆ ಬೆಂಗಳೂರು ನಾರ್ತ್ ಕೂಡ ಘೋಷಣೆ ಆಗಿಬಿಟ್ಟಿದೆ. ಇನ್ನೇನು ಆಪ್ಷನ್ ಇಟ್ಕೊಂಡಿರಬಹುದು ಬಿಜೆಪಿ ಅಂತ. ರೈಟ್, ಮತ್ತೆ ಕನೆಕ್ಟ್ ಮಾಡ್ಕೊಳ್ಳೋಣ. ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಮಸೂದ್ ಅವ್ರದ್ದು. ಆಕ್ಚುಲಿ ಈ ಹಿಂದೆ ಒಂದು ಅಂಬರೀಷ್ ಅವರ ನಿಧನ ಆಗಿತ್ತು, ಆ ಅನುಕಂಪ ಸುಮಲತಾ ಅವರಿಗಿತ್ತು. ಜೊತೆಗೆ ಇಬ್ಬರು ಸ್ಟಾರ್ ನಟರುಗಳು ಸಂಸದೆ ಸುಮಲತಾ ಅವರ ಜೊತೆಗೆ ಕ್ಯಾಂಪೇನ್ನಲ್ಲಿ ಸುದೀರ್ಘವಾಗಿ ಅವ್ರ ಜೊತೆಗೆ ತೊಡಕೊಂಡ್ರು, ಅದು ಕೂಡ ಅವ್ರಿಗೆ ಒಂದು ಹೆಲ್ಪ್ ಆಯಿತು. ಮತ್ತು ಅಂಬರೀಷ್ ಅವರ ಒಂದು ಮೃತದೇಹವನ್ನ ಮಂಡ್ಯಕ್ಕೆ ತೆಗೆದುಕೊಂಡು ಹೋದಂತಹ ವಿಚಾರ, ಆ ಸಂದರ್ಭದಲ್ಲಿ ಕೆಲ ನಾಯಕರು ಆಡಿದಂತಹ ಮಾತುಗಳು, ಇದೆಲ್ಲವನ್ನು ಕೂಡ ಅವರು ಬಳಕೆ ಮಾಡಿಕೊಂಡ್ರು. ಬಟ್ ಈ ಬಾರಿಯ ಚುನಾವಣೆಯಲ್ಲಿ ಆ ರೀತಿಯ ಪರಿಸ್ಥಿತಿಗಳು ಇದೆಯಾ? ಆ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ. ಫ್ಯಾಕ್ಟ್ ನ ಮಾತಾಡೋಕೆ ಹೋದ್ರೆ ಹಿಂದೆ ಇದ್ದಂತಹ ಚುನಾವಣೆಯ ಸಂದರ್ಭ ಈಗ ಸುಮಲತಾ ಅವರ ಪಾಲಿಗೆ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ಈಗ ಅವರ ನಡೆ ಏನಾಗಬಹುದು? ಈಗ ಬಿಜೆಪಿ ಪಾಲಿಗೆ ಇದ್ದಂತಹ ಉತ್ತರ ಅಂದ್ರೆ ಬೆಂಗಳೂರು ಉತ್ತರದ ಒಂದು ಟಿಕೆಟ್ ಅನ್ನ ಕೊಡಬಹುದು ಅನ್ನೋ ಅಸ್ತ್ರವನ್ನ ಇಟ್ಕೊಂಡಿದ್ರು, ಅದು ಘೋಷಣೆ ಆಗ್ಬಿಟ್ಟಿದೆ. ಉಳ್ಕೊಂಡಿರೋ 5ರಲ್ಲಿ ಸಂಸದೆ ಸುಮಲತಾ ಅವರು ಸ್ಪರ್ಧೆ ಮಾಡೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಆ ಕ್ಷೇತ್ರಗಳು. ಸೊ ಹೀಗಿದ್ದಾಗ ಯಾವ ರೀತಿ ಮುಲಾಮನ್ನ ಹಚ್ಚಬಹುದು ಬಿಜೆಪಿ ಅಂತ ಕಾಣಿಸುತ್ತೆ? ದಿವ್ಯಾ, ಈಗ ಸುಮಲತಾ ಅವರು ದೆಹಲಿ ಹೋಗಿರುವಂಥದ್ದು ಬಿಜೆಪಿ ಹೈಕಮಾಂಡ್ ನಾಯಕರ ಜೊತೆ ಇವತ್ತು ಸಂಜೆ ಏನು ಮಾತುಕತೆ ಆಗುತ್ತೆ, ಆ ಹೈಕಮಾಂಡ್ ನಾಯಕರು ಏನೆಲ್ಲ ಅವಕಾಶಗಳನ್ನು ಅವರ ಮುಂದೆ ಇಡ್ತಾರೆ, ಯಾವ ರೀತಿ ಮನವೊಲಿಕೆ ಮಾಡ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸಿದೆ. ಈಗಾಗಲೇ ಸುಮಲತಾ ಅವರ ವಿಚಾರವಾಗಿ ಕುಮಾರಸ್ವಾಮಿ ಅವರು ಕೂಡ ಒಂದು ರೀತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಸಾಫ್ಟಾಗಿ ಮಾತಾಡ್ತಾ ಇದ್ದಾರೆ. ಮೊನ್ನೆನೂ ಕೂಡ ಅವರು ನನ್ನ ಅಕ್ಕ ಇರೋ ಥರ ಅವ್ರ ಜೊತೆ ನಾನು ದ್ವೇಷವನ್ನು ಮುಂದುವರಿಸೋದಿಲ್ಲ ಅನ್ನುವಂಥ ಮಾತನ್ನ ಹೇಳಿದರು. ಅದಕ್ಕೂ ಮುಂಚೆ ಅವ್ರನ್ನೂ ಕೂಡ ಭೇಟಿ ಮಾಡಿ ಮಾತಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ನಿನ್ನೆ ಹೈಕಮಾಂಡ್ ನಾಯಕರ ಭೇಟಿ ಮಾಡಿರುವಂಥ ಕುಮಾರಸ್ವಾಮಿ ಅವರು ಬಹುತೇಕ ಮಂಡ್ಯವನ್ನು ತಮಗೆ ಫೈನಲ್ ಮಾಡ್ಕೊಂಡು ಬಂದಿದ್ದಾರೆ. ಆ ಹಿನ್ನೆಲೆಯಲ್ಲೇ ಆ ಬೆನ್ನಲ್ಲೇ ಇವತ್ತು ಸುಮಲತಾ ಅವರನ್ನು ಕೂಡ ಬಿಜೆಪಿ ಹೈಕಮಾಂಡ್ ನಾಯಕರು ಕರೆಸಿರುವಂಥದ್ದು. ಯಾವ ರೀತಿ ಸಂಧಾನ ಸೂತ್ರವನ್ನು ಸುಮಲತಾ ಅವರ ಎದುರುಗಡೆ ಬಿಜೆಪಿ ವರಿಷ್ಠರು ಇಡ್ತಾರೆ ಅನ್ನುವಂಥದ್ದು ಕುತೂಹಲವಾಗಿ ಕಾಣ್ತಾ ಇದೆ. ಈಗ ಬೆಂಗಳೂರು ಉತ್ತರಕ್ಕೆ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಚರ್ಚೆ ನಡೀತಾ ಇತ್ತು. ಈಗ ಅಲ್ಲೂ ಕೂಡ ಅಭ್ಯರ್ಥಿಯನ್ನು ಘೋಷಣೆ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ಒಂದು ಇದೆ, ಅದರ ಬಗ್ಗೆ ಯಾವ ರೀತಿ ಮುಂದುವರಿಯುತ್ತೆ ಬಿಜೆಪಿ ಹೈಕಮಾಂಡ್ ಅಂತಲೂ ಕೂಡ ಹೇಳಲಿಕ್ಕಾಗಲ್ಲ. ಚಿಕ್ಕಬಳ್ಳಾಪುರದಲ್ಲೂ ಕೂಡ ಒಕ್ಕಲಿಗ ಅಭ್ಯರ್ಥಿನ ಹಾಕಬೇಕಾಗುತ್ತೆ. ಅಲ್ಲಿ ಡಾಕ್ಟರ್ ಸುಧಾಕರ್ ಅವರು ತೀವ್ರ ಮಟ್ಟದಲ್ಲಿ ಲಾಬಿ ಮಾಡ್ತಾ ಇದ್ದಾರೆ. ಆದರೆ ಬಿಜೆಪಿ ವಲಯದಲ್ಲಿ ಆ ಚಿಕ್ಕಬಳ್ಳಾಪುರಕ್ಕೆ ಸುಮಲತಾ ಅವ್ರನ್ನ ಸ್ಪರ್ಧೆ ಮಾಡಿಸಬೇಕು ಅನ್ನುವಂಥ ಏನು ಚರ್ಚೆ ಆಗಿಲ್ಲ. ಆದರೆ ಹೈಕಮಾಂಡ್ ಮನಸ್ಸಲ್ಲಿ ಏನಿದೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗುತ್ತೆ. ಇದರ ಹೊರತಾಗಿ ಸುಮಲತಾ ಅವರು ಅವ್ರಿಗೆ ಮುಂದೆ ಬೇರೆ ಯಾವುದಾದ್ರೂ ರಾಜಕೀಯ ಅವಕಾಶ ಇದೆಯಾ ಅನ್ನುವಂಥದ್ದು ಕೂಡ ಇಲ್ಲಿ ಎದುರು ನೋಡಬೇಕಾಗುತ್ತೆ. ಆದರೆ ಮಂಡ್ಯದಿಂದಲೇ ತಮ್ಮ ಸ್ಪರ್ಧೆ ಖಚಿತ ಅನ್ನುವಂಥ ಸಂದೇಶವನ್ನು ಖಡಕ್ಕಾಗಿ JDS ನಾಯಕರಿಗೂ ಜೊತೆಗೆ ಬಿಜೆಪಿ ಹೈಕಮಾಂಡ್ ನಾಯಕರು ಕೂಡ 2-3 ಸಲ ಸುಮಲತಾ ಅವರು ರವಾನೆ ಮಾಡಿದ್ದಾರೆ. 2-3 ಸಲ ಬೆಂಬಲಿಗರ ಸಭೆ ಮಾಡಿ ನನ್ನ ಸ್ಪರ್ಧೆ ಇದ್ದರೆ ಅದು ಮಂಡ್ಯದಿಂದಲೇ ಟಿಕೆಟ್ ತೆಗೆದುಕೊಂಡು ನಾನು ನಿಲ್ತೇನೆ ಅನ್ನುವಂಥದ್ದನ್ನ ಸಂದೇಶ ರವಾನೆ ಮಾಡಿದ್ದಾರೆ. ಈಗ ಒಂದು ರೀತಿಯಲ್ಲಿ ಶಾಕಿಂಗ್ ನ್ಯೂಸನ್ನು ಈಗ ಬಿಜೆಪಿ ಹೈಕಮಾಂಡ್ ಅವರಿಗೆ ಹೇಳಿದಾಗ ಅವರ ನಡೆ ಏನಿರುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗುತ್ತೆ. ಅವರು ಅಲ್ಲೇ ಏಕಾಏಕಿ ತಮ್ಮ ನಿರ್ಣಯವನ್ನ ಹೇಳಿಬಿಡಲ್ಲ, ಬದಲಾಗಿ ಬೆಂಗಳೂರಿಗೆ ಮಂಡ್ಯಕ್ಕೆ ವಾಪಸ್ಸಾಗಿ ಬೆಂಬಲಿಗರ ಸಭೆ ಮಾಡಿ ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗುತ್ತೆ. ಹಾಗಾಗಿ ಈ ಮಾತುಕತೆ ನಂತರ ಏನಾಗುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಜೊತೆಗೆ ಮಾತುಕತೆ ಏನು ಅನ್ನುವಂಥದ್ರ ಮೇಲೆ ಮುಂದಿನ ಡೆವಲಪ್ಮೆಂಟ್ ಏನಾಗಬಹುದು ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ದಿವ್ಯಾ, ಥ್ಯಾಂಕ್ ಯು ಮಸೂದ್, ಥ್ಯಾಂಕ್ ಯು ಶಬೀರ್, ನಿಮ್ಮಿಬ್ಬರ ಮಾಹಿತಿಗೆ.